ಬುಧವಾರ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯ ನಿರ್ದೇಶಕಿ ರಾಜಯೋಗಿನಿ ಡಾಕ್ಟರ್ ಬಿಕೆ ಭಾಗ್ಯಕ್ಕ ಸುದ್ದಿಗೋಷ್ಠಿ ನಡೆಸಿ ಜ್ಞಾನಪಾನ, ಯೋಗ ಧ್ಯಾನ, ರಕ್ತದಾನ ಘೋಷವಾಕ್ಯದೊಂದಿಗೆ ಜಿಲ್ಲೆಯಾದ್ಯಂತ ಪ್ರಮುಖ ಸ್ಥಳಗಳಲ್ಲಿ ಆಗಸ್ಟ್ 22ರಿಂದ 25ರವರೆಗೆ ಬೃಹತ್ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಲಾಗಿದೆ ಎಂದು ಹೇಳಿದರು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಇಡೀ ದೇಶದಾದ್ಯಂತ ಮತ್ತು ನೇಪಾಳ ಎಲ್ಲ ಕಡೆನೂ ಕೂಡ ಈ ತಿಂಗಳು 21ನೇ ತಾರೀಕಿಂದ 25ನೇ ತಾರೀಕುವರೆಗೂ ಮಹಾ ರಕ್ತದಾನ ಅಭಿಯಾನವನ್ನು ಆಯೋಜನೆ ಮಾಡಿದೆ. ನಮ್ಮ ಅಂತಾರಾಷ್ಟ್ರೀಯ ಪ್ರಧಾನ ಕೇಂದ್ರ ಮೌಂಟ್ ಅಬು ಸೋಷಿಯಲ್ ಸರ್ವಿಸ್ ವಿಂಗಿಂದ ರಾಜಯೋಗ ಎಜುಕೇಷನ್ ರಿಸರ್ಚ್ ಫೌಂಡೇಶನಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಸಮಾಜ ಸೇವೆಯಲ್ಲಿ ರಕ್ತದಾನನೂ ಒಂದು ಬಹಳ ಮುಖ್ಯವಾದಂತಹ ಸೇವೆ ಇದು. ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಕ್ತದಾನ ಶಿಬಿರವನ್ನ ಶಾಸಕ ಎಸ್.ಟಿ. ತಮ್ಮಯ್ಯ ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಭಾಗವಹಿಸಲಿದ್ದಾರೆ ಎಂದರು. ಬ್ರಹ್ಮಕುಮಾರಿಸ್ ಪೂರ್ವ ಮುಖ್ಯ ಆಡಳಿತಾಧಿಕಾರಿಣಿ ರಾಜಯೋಗಿನಿ ಡಾಕ್ಟರ್ ದಾದಿ ಪ್ರಕಾಶಮಣಿಜಿ ಅವರ 19ನೇ ಪಾವನ ಪುಣ್ಯ ಸ್ಮೃತಿ ದಿನದ ಅಂಗವಾಗಿ ವಿಶ್ವ ಬಂಧುತ್ವದ ರಕ್ತದಾನ ಮಹಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು, ಆಗಸ್ಟ್ 21ರಂದು ಭಾರತದಾದ್ಯಂತ ಹಾಗೂ ನೇಪಾಳದಲ್ಲಿ ರಕ್ತದಾನ ಶಿಬಿರ ನಡೆಯಲಿದೆ. ಆಗಸ್ಟ್ 22ರಂದು ಚಿಕ್ಕಮಗಳೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯುವ ಶಿಬಿರದಲ್ಲಿ ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ರಕ್ತದಾನ ಮಾಡಲಿದ್ದಾರೆ ಮತ್ತು 23ರಂದು ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸೇರಿದಂತೆ ಸಾರ್ವಜನಿಕರು ರಕ್ತದಾನ ಮಾಡಲಿದ್ದಾರೆ ಎಂದು ಹೇಳಿದರು. ಇದೊಂದು ಪ್ರಾಣದಾನ. ಸೊ ಇದನ್ನು ಎಲ್ಲ ಕಡೆ ಮಾಡೋದ್ರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಅಜ್ಜಂಪುರ, ತರೀಕೆರೆ, ಕಡೂರು, ಕಳಸಾಪುರ, ಮೂಡಿಗೆರೆ ಮತ್ತು ಚಿಕ್ಕಮಗಳೂರಲ್ಲಿ 2 ದಿನ ಇದೆ. ಶನಿವಾರ 22ನೇ ತಾರೀಕು ಸರ್ಕಾರಿ ಆಸ್ಪತ್ರೆಯಲ್ಲಿದೆ. 23ನೇ ತಾರೀಕು ಟೌನ್ ಮಹಿಳಾ ಸಮಾಜದೊಳಗೆ ಇರತಕ್ಕಂಥ ರೋಟ್ರಿ ಹಾಲಲ್ಲಿದೆ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಇರುತ್ತೆ. ಇದರಲ್ಲಿ ಎಲ್ಲ ರಕ್ತದಾನಿಗಳು ಸ್ವ ಇಚ್ಛೆಯಿಂದ, ಪ್ರೀತಿಯಿಂದ, ಸೇವಾ ಮನೋಭಾವದಿಂದ ಈ ರಕ್ತದಾನವನ್ನು ಮಾಡಬೇಕಂತ ಎಲ್ಲರಲ್ಲಿ ವಿನಂತಿಸ್ಕೊಳ್ತೇನೆ. ಈ ರಕ್ತದಾನದ ಈ ವರ್ಷದ ಒಂದು ವಿಶೇಷವಾದ ಥೀಮ್ ಇದೆ: ಜ್ಞಾನ, ಪಾನ, ಯೋಗ, ಧ್ಯಾನ ಮತ್ತು ರಕ್ತದಾನ. ಜ್ಞಾನದ ಜೊತೆಗೆ ನಮ್ಮ ಯೋಗ ಮೆಡಿಟೇಷನ್ ಎಷ್ಟು ಪರಮಾತ್ಮನೊಂದಿಗೆ ನಾವು ಜೋಡಿಸ್ಕೋತೀವೋ, ನಮ್ಮ ದೇಹದಲ್ಲಿ ಹರಿತಾ ಇರತಕ್ಕಂಥ ಈ ರಕ್ತನೂ ಒಂದು ರೀತಿ ಶುದ್ಧವಾಗಿ ಬೇರೆಯವರಿಗೆ ಒಂದು ನಿಜವಾದ ಆರೋಗ್ಯವನ್ನು ಕೊಡೋದ್ರಲ್ಲಿ ಸಹಕಾರ ಆಗುತ್ತೆ. ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಮನುಕುಲದ ಒಳಿತಿಗಾಗಿ ಸೇವೆ ಸಲ್ಲಿಸುವುದು ಕಾರ್ಯಕ್ರಮದ ಆಶಯವಾಗಿದ್ದು, ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರೋಟರಿ ಸಂಸ್ಥೆ, ಐಸಿರಿ ಫೌಂಡೇಶನ್, ಲಯನ್ ಸಂಸ್ಥೆ, ಲಿಸಾ ಫೌಂಡೇಶನ್, ಸ್ಕೌಟ್ಸ್ ಮತ್ತು ಗೈಡ್ಸ್, ಸರ್ಕಾರಿ ರಕ್ತನಿಧಿ, ಕೆಆರ್ಎಸ್ ರಕ್ತನಿಧಿ, ಹೋಲಿ ಕ್ರಾಸ್ ರಕ್ತನಿಧಿ ಕೇಂದ್ರಗಳು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದೆ ಎಂದರು. ಈ ಕಾರ್ಯಕ್ರಮವನ್ನು ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ನಾವು ಮಾಡ್ತಾ ಇದ್ದೀವಿ. ರೆಡ್ ಕ್ರಾಸ್ ಸಂಸ್ಥೆ, ಲೀಶಾ ಫೌಂಡೇಶನ್, ಐಸಿರಿ ಫೌಂಡೇಶನ್, ಲಯನ್ಸು, ರೋಟ್ರಿ ಎಲ್ಲ ಸಂಸ್ಥೆಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅದರಲ್ಲಿ ಮಾಧ್ಯಮ ಮಿತ್ರರ ಸಹಕಾರ ನಮಗೆ ತುಂಬ ಅವಶ್ಯಕತೆ ಇದೆ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಹೆಚ್ಚಿನ ಸಂಖ್ಯೆ ಬರೋದಕ್ಕೆ ತಾವೆಲ್ಲರೂ ಸಹಕರಿಸಬೇಕು. ಇದರಲ್ಲಿ ನಮ್ಮ ಮೆಡಿಕಲ್ ಕಾಲೇಜು ಮತ್ತು ಪೊಲೀಸ್ ಇಲಾಖೆನೂ ಕೂಡ ಹೆಚ್ಚಿನ ಸಂಖ್ಯೆಯನ್ನು ಕಳಿಸ್ಕೊಡುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆ ಈ ಕಾರ್ಯಕ್ರಮ ಸಫಲತೆಗೆ ಎಲ್ಲರೂ ಸಹಕರಿಸೋರು ಇರೋರು ಎಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಓಂ ಶಾಂತಿ. 1 ಲಕ್ಷ ಇಡೀ ನಮ್ಮ ದೇಶ ಮತ್ತು ನೇಪಾಳದಲ್ಲಿ ಎಲ್ಲ ಕಡೆಯಿಂದ 1 ಲಕ್ಷ ಯೂನಿಟನ್ನು ಮಾಡುವಂಥ ಗುರಿ ಇದೆ. 1 ಲಕ್ಷಕ್ಕಿಂತ ಹೆಚ್ಚಾಗ್ಬೋದು ಈ ವರ್ಷ. ಹೋದ ವರ್ಷ 88,370 ಯೂನಿಟ್ ಕಲೆಕ್ಟ್ ಆಗಿ ಅದೊಂದು ರೀತಿ ಐತಿಹಾಸಿಕವಾದ ದಾಖಲೆಯನ್ನು ಮಾಡಿದೆ ಈ ಸಂಸ್ಥೆ. ಈ ವರ್ಷ ಇನ್ನೂ ಹೆಚ್ಚಿನ ಗುರಿಯನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆಲ್ಲರ ಸಹಕಾರವನ್ನು ಬಯಸ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಗಳ ಮುಖಂಡರಾದ ಡಾಕ್ಟರ್ ಅನಿತ್ ಕುಮಾರ್, ಪ್ರದೀಪ್ ಗೌಡ, ಸಚಿನ್, ಸಂಗೀತಾ ಪ್ರಸಾದ್ ಹಾಗೂ ಬ್ರಹ್ಮಕುಮಾರಿಸ್ನ ನಂದಕುಮಾರ್ ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.